ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಸ್ಯಾಂಡಲ್ವುಡ್ ಇತಿಹಾಸದ ಬಿಗ್ಗೆಸ್ಟ್ ಒಂದು ಕಾಲದ ಕಲ್ಟ್ ಸಿನಿಮಾ ಬಗ್ಗೆ ಮಾತಾಡಬೇಕಾಗಿದೆ. ಅದೇ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲವು ದಿನಗಳಿಂದ ಈ ಸಿನಿಮಾ ರಿಲೀಸ್ ಆಗಬೇಕು ಅಂತ ಫ್ಯಾನ್ಸ್ ಸಿಕ್ಕಾಪಟ್ಟೆ ಟ್ರೆಂಡ್ ಮಾಡ್ತಾ ಇದ್ರು. ಇದನ್ನು ನೋಡಿ ರವಿಚಂದ್ರನ್ ಅವರ ಮಗ ವಿಕ್ರಮ್ ರವಿಚಂದ್ರನ್ ಅವರು ಅಪ್ಪನ ಹತ್ರ ಮಾತಾಡಿ ಈಗ ರಿಲೀಸ್ಗೆ ಗ್ರೀನ್ ಸಿಗ್ನಲ್ ತಗೊಂಡಿದ್ದಾರೆ ಅಂತ ಸದ್ದು ಕೇಳಿ ಬಂದಿದೆ. ಅಂದರೆ ಅಂದು ಥಿಯೇಟರ್ನಲ್ಲಿ ಮಿಸ್ ಆದ ಒಂದು ವಿಜುವಲ್ ವಂಡರ್ ನಮಗೆ ಮತ್ತೆ ಸಿಗಲಿದೆ. ಸೊ ಈ ಸಿನಿಮಾ ಕತೆ ಏನು, ಇವತ್ತಿನ ಜನ್ರೇಷನ್ಗೆ ಇದು ಯಾಕೆ ಇಂಪಾರ್ಟೆಂಟು, ಸಿನಿಮಾದಲ್ಲಿ ನನಗೆ ಪರ್ಸ್ನಲ್ ಆಗಿ ಏನು ವರ್ಕ್ ಆಯಿತು, ಏನು ವರ್ಕ್ ಆಗಲಿಲ್ಲ, ಇನ್ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಕೂಡ ಮಾಡಿ. ಈ ಸಿನಿಮಾದ ಬೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ, ಈಗ ಈ ಸಿನಿಮಾದಲ್ಲಿ ನನಗೆ ಲಿಟ್ರಲಿ ಗಾಡ್ ಲೆವೆಲ್ ಅನಿಸಿದ್ದು ಏನಂತ ಹೇಳ್ತೀನಿ. ಮೊದಲನೆಯದು ರವಿಚಂದ್ರನ್ ಅವರ ವಿಷನ್. 1991ರಲ್ಲಿ ಇಂಡಿಯಾದಲ್ಲಿ ಫ್ಯಾನ್ ಇಂಡಿಯಾ ಅನ್ನೋ ಪದನೇ ಇರಲಿಲ್ಲ. ಅಂಥ ಟೈಮ್ನಲ್ಲಿ ರವಿಚಂದ್ರನ್ ಅವರು ಈ ಸಿನಿಮಾವನ್ನು ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಅಂತ 4 ಭಾಷೆಗಳಲ್ಲಿ ಏಕಕಾಲಕ್ಕೆ ಶೂಟ್ ಮಾಡಿದ್ರು. ಯೋಚನೆ ಮಾಡಿ, ಅದೆಂಥ ಧೈರ್ಯ ಇರಬೇಕಂತ. ಇನ್ನು ಎರಡನೇದು ಮೇಕಿಂಗ್ ಕ್ವಾಲಿಟಿ. ಇಡೀ ಸಿನಿಮಾಗೆ ಅಂದಿನ ಕಾಲದಲ್ಲಿ ಬರೋಬ್ಬರಿ 24 ಕ್ಯಾಮ್ರಾಗಳನ್ನು ಬಳಸಲಾಗಿತ್ತು. ಹಾಡುಗಳ ಸೆಟ್, ಆ್ಯಕ್ಷನ್ ಸೀಕ್ವೆನ್ಸು ಇವತ್ತಿನ ಹಾಲಿವುಡ್ ರೇಂಜ್ಗೆ ಇತ್ತು. ಇನ್ನು ಮೂರನೇದೇನೆಂದರೆ ಹಂಸಲೇಖ ಅವರ ಮ್ಯೂಸಿಕ್. ಆ ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಸಾಂಗ್ ಇವತ್ತಿಗೂ ಪ್ಲೇ ಲಿಸ್ಟ್ನಲ್ಲಿದೆ ಅಂದರೆ ಅದರ ಕ್ರೇಜಿ ನೀವೇ ಯೋಚನೆ ಮಾಡಿ. ರವಿಚಂದ್ರನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಅನಂತ್ ನಾಗ್ ಅವರ ವಿಲನ್ ಆ್ಯಕ್ಟಿಂಗ್ ಪ್ಯೂರ್ ಒನ್ ಸೈಡ್ ಡಾಮಿನೇಷನ್. ಅಂದು ಸಿನಿಮಾ ಸೋತಿದ್ದು ಯಾಕೆ, ಆದರೆ ಇಷ್ಟೆಲ್ಲ ಪ್ಲಸ್ ಇರೋ ಸಿನಿಮಾ ಅಂದು ಬಾಕ್ಸ್ ಆಫೀಸ್ನಲ್ಲಿ ಯಾಕೆ ಫ್ಲಾಪ್ ಆಯಿತು, ರವಿಚಂದ್ರನ್ ಅವರಿಗೆ ಯಾಕೆ ಕೋಟಿ ನಷ್ಟ ಆಯಿತು? ಇಲ್ಲಿರೋ ಮೇಜರ್ ನೆಗೆಟಿವ್ ಪಾಯಿಂಟ್ ಸಿನಿಮಾದಲ್ಲ, ಅಂದಿನ ಆಡಿಯನ್ಸ್ ಮೈಂಡ್ಸೆಟ್ದು. ರವಿಚಂದ್ರನ್ ಅವರು ತಮ್ಮ ಕಾಲಕ್ಕಿಂತ ಕನಿಷ್ಠ 20 ವರ್ಷ ಮುಂದೆ ಯೋಚನೆ ಮಾಡಿಬಿಟ್ರು. 1991ರ ಕಾಲದ ಜನರಿಗೆ ಆ ಮೇಕಿಂಗ್, ಆ ಇಂಟರ್ನ್ಯಾಷನಲ್ ಲೆವೆಲ್ ಸಸ್ಪೆನ್ಸ್ ಮತ್ತು ಡಾರ್ಕ್ ಸಬ್ಜೆಕ್ಟ್ನ ನುಂಗ್ಕೊಳ್ಳೋಕೆ ಆಗಲಿಲ್ಲ. ಜನ ರವಿಚಂದ್ರನ್ ಅವರನ್ನು ಬರೀ ಪ್ರೇಮ ಲೋಕ ಥರದ ಕಲರ್ಫುಲ್ ಸಿನಿಮಾಗಳಲ್ಲಿ ನೋಡೋಕೆ ಇಷ್ಟಪಡ್ತಾ ಇದ್ರು. ಹಾಗಾಗಿ ಈ ಹೆವಿ ಬಜೆಟ್ ಎಕ್ಸ್ಪೆರಿಮೆಂಟ್ ಅಂದು ವರ್ಕ್ ಆಗಲಿಲ್ಲ. ಆ್ಯಂಡ್ ಅಷ್ಟು ದೊಡ್ಡ ಬಜೆಟ್ ಹಾಕಿದ್ದು ಪ್ರೊಡ್ಯೂಸರ್ ಆಗಿ ಅವರಿಗೆ ದೊಡ್ಡ ಹೊಡೆತ ಕೊಡ್ತು. ಸೊ ಫೈನಲ್ ಆಗಿ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ, ಅಂದು ಸೋತ ಸಿನಿಮಾ ಇವತ್ತಿನ ಜನ್ರೇಷನ್ ಸಿನಿಮಾ ಲವರ್ಸ್ಗೆ ಪಕ್ಕಾ ಒಂದು ಹಬ್ಬ. ಈಗಿನ ಅಡ್ವಾನ್ಸ್ 4K ಕ್ವಾಲಿಟಿ ಮತ್ತು ಡಾಲ್ಬಿ ಸೌಂಡ್ ಸಿಸ್ಟಮ್ನಲ್ಲಿ ಈ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿದರೆ ಸಿಗೋ ಕಿಕ್ಕೇ ಬೇರೆ. ಸೊ ಇರಲಿ, ರವಿಚಂದ್ರನ್ ಅವರಿಗೆ ಕಷ್ಟಕ್ಕೆ ಇವತ್ತಿನ ಆಡಿಯನ್ಸ್ ನ್ಯಾಯ ಒದಗಿಸಿಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀವೇನಂತೀರಾ? ಶಾಂತಿ ಕ್ರಾಂತಿ ಚಿತ್ರದ ರಿಲೀಸ್ಗೆ ನೀವು ಥಿಯೇಟರ್ಗೆ ಹೋಗ್ತೀರಾ ಇಲ್ವಾ? ನಿಮ್ಮ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.